ಇವಾಗ ನೋಡಿ ಆ ಮಂತ್ರ ನೋಡಿ ಹೇಗ್ ಹೆದರ್ತಿದ್ದಾನೆ ಅಂತ. ಅಯ್ಯೋ ಅಮ್ಮ, ಅವಳೇನೋ ಮೋಡಿ ಮಾಡಿ ಸುಶಾಂತಪ್ಪನ ಹಿಡ್ದಿಟ್ಕೊಂಡ್ಬಿಟ್ಟಿದ್ದಾಳೆ. ಅದೇನೋ ನಿಜ ರತಮ್ಮ, ಇಷ್ಟು ದಿನ ಅವನು ಕೆಳಗ್ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ತರ ಓಡಾಡ್ತಾ ಇದ್ದ. ಇಲ್ಲಿ ಇವಾಗ ನೋಡಿದ್ರೆ ಭಯ ಪಡ್ತಾ ಇದ್ದಾನೆ. ಆ ವಿಷಯ ನಮಗ್ ಗೊತ್ತಾಗ್ತಾ ಇದೆ ರತಮ್ಮ. ಆ ಭಯದ ಹಿಂದೆ ಏನೋ ದೊಡ್ಡ ಕಾರಣ ಇದೆ. ಯಾಕುತ್ತಾ? ಏನಮ್ಮ ಹೇಳ್ತಾ ಇದ್ದೀರಾ? ರತ್ನಮ್ಮ ಈಗ ತಗೊಂಡಿದ್ದಾನಲ್ಲ ಹೊಸ ಪ್ರಾಜೆಕ್ಟು, ಅದನ್ನ ಮೊದ್ಲು ಅವ್ರಣ್ಣ ಬೇಡ ಅಂದ್ರು, ಅವನ್ ತಗೊಂಡ. ಈಗ ಅವನೇ ಅವ್ರಣ್ಣನ್ ಕರ್ದು ನೀನ್ ನನ್ ಜೊತೆಲಿರಣ್ಣ, ಎಲ್ಲ ಜವಾಬ್ದಾರಿ ನೀನೇ ತಗೊಳ್ಳೋಣ ಅಂತ ಹೇಳ್ತಿದ್ದಾನೆ. ಏನಿದ್ರ ಅರ್ಥ ರತ್ನಮ್ಮ? ಓ, ಸರಿಯಾಗಿ ಕೇಳಿದ್ರಿ ಕಣಮ್ಮ ನೀವು. ನಾನೇನೋ ತುಂಬಾ ಓದ್ಕೊಂಡಿರೋ ತರ, ಏನೋ ದೊಡ್ಡ ಆಫೀಸಲ್ಲಿ ಕೆಲ್ಸ ಮಾಡಿರೋರ್ ತರ ನನ್ನನ್ ಕೇಳ್ತಾ ಇದ್ದೀರಲ್ಲ ನೀವು. ಅಯ್ಯೋ ರತ್ನಮ್ಮ, ನಾನ್ ನಿಮ್ ಹತ್ರ ಕೆಲ್ಸದ ಬಗ್ಗೆ ಕೇಳಲಿಲ್ಲ. ಮತ್ತೆ ನಮ್ ಸುಶಾಂತ್ ಮಂತ್ರಂಗೆ ಯಾಕೆ ಭಯ ಪಡ್ತಿದ್ದಾನೆ ಅಂತ ಕೇಳ್ತಿದ್ದೀನಿ ನಾನು. ಗಂಡಸರು ಹೆಂಗಸ್ರನ್ ಕಂಡ್ರೆ ಯಾಕಮ್ಮ ಎದುರ್ತಾರೆ? ಒಂದು ಹೊರ್ಗಡೆ ಅವ್ರೇನಾದ್ರೂ ತಪ್ಪು ಮಾಡಿರ್ತಾರೆ ಇಲ್ವಾ, ಅವ್ರ ಹತ್ರನೇ ಏನೋ ತಪ್ಪು ಕಂಡು ಹಿಡ್ದಿರ್ತಾರೆ. ಅದಕ್ಕೆ ಆ ತಪ್ಪು ಗೊತ್ತಾಗಿ ಸಿಕ್ಕಾಕೊಂಡಿರ್ತಾರೆ. ಹಂಗಾಗಿ ಆಟ ಆಡಿಸ್ತಿದ್ದಾಳೆ ಅನ್ಸುತ್ತೆ. ನೋಡಿದ್ರೆ ಗೊತ್ತಾಗಲ್ವಾ? ಆ ಮಂತ್ರ ಯಾವ ಕಡೆಗೆ ಎಳಿತಾಳೋ ಆ ಕಡೆ ನಿಮ್ ಸುಶಾಂತಪ್ಪ ಹೋಗ್ತಾ ಇಲ್ವಾ? ಅಲ್ವಾ? ಬೆರಳಿನ ತುದಿನಲ್ಲಿ ಇಟ್ಕೊಂಡಿದ್ದಾಳೆ ನಮ್ ಸುಶಾಂತ. ಆದ್ರೆ ಒಂದ್ ಮಾತು ಹೇಳ್ತೀನಿ ಸಾಧನಮ್ಮ, ನಿಮ್ ಮೈದ್ನಂಗೆ ಇದೆಲ್ಲ ಚೆನ್ನಾಗ್ ಆಗ್ಬೇಕಾದ್ದೆ. ಚಿನ್ನದಂತ ಮಗುನ ಎತ್ಕೊಟ್ಟಿದ್ಲು ನಮ್ ಬಂಗಾರಿ ಶಾಂತಮ್ಮ. ಅಂತವಳನ್ನ ಆ ಮಟ್ಟಕ್ಕೆ ಕಾಡಿದ್ರೆ ದೇವ್ರು ಸುಮ್ನೆ ಬಿಡ್ತಾನ? ಟೈಮ್ ನೋಡಿ ಸರ್ಯಾಗಿ ಹೊಡಿತಾನ ಅಷ್ಟೇ. ಈಗ ನಿಮ್ ಮೈದ್ನ ಭಯ ಪಡಕ್ ಶುರು ಮಾಡ್ಕೊಂಡವನೆ. ಹೋಗ್ತಾ ಹೋಗ್ತಾ ಇನ್ನೂ ಐತೆ ಮಾರಮ್ಮನ್ ಜಾತ್ರೆ. ಅವಳ ನಿಜವಾದ ರೂಪ ಏನು ಅಂತ ಒಂದಲ್ಲ ಒಂದಿನ ಗೊತ್ತಾಗತ್ತೆ, ನೋಡ್ತಾ ಇರಿ. ಆವಾಗ ನಮ್ ಸುಶಾಂತಪ್ಪ ಮೈ ಮೇಲೆ ಹಾಕೊಂಡಿರೋ ಬಟ್ಟೆನ ಹರ್ಕೊಂಡು ಕೂದಲೆಲ್ಲ ಕಿತ್ಕೊಂಡು ಅಯ್ಯೋ ನನ್ಗೆ ಈ ತರ ಹಿಂಸೆ ಕೊಡ್ತಿದ್ದಾಳಲ್ಲ ಅಂತ ಹತ್ತು ಕರ್ದು ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರನ್ನ ಬದಲಾಯಿಸ್ತೀನಿ, ನೋಡ್ತೀರಿ. ಹಾಗಂತೀರಾ? ಅಲ್ಲ, ಹಂಗೇನಾದ್ರೂ ಆದ್ರೆ ಸುಶಾಂತ್ಗೆ ಸಮಾಧಾನ ಮಾಡೋರು ಯಾರು? ಇದೇನಮ್ಮ ಹಿಂಗ್ ಕೇಳ್ತಿದ್ದೀರಾ? ನಿಮ್ ಮಗನ್ಗಿಂತ ಹೆಚ್ಚಾಗಿ ನೋಡ್ಕೋತಾ ಇದ್ದೀರಾ ಸುಶಾಂತಪ್ಪನ. ನೀವು ನಿಮ್ ಯಜಮಾನ್ರೆ ಸಮಾಧಾನ ಮಾಡ್ಬೇಕು. ನೋಡ್ರಮ್ಮ, ನನಗ್ ಮಾಡಕ್ ಕೆಲ್ಸ ಐತೆ, ನೀವೇ ಏನಾದ್ರೂ ಯೋಚನೆ ಮಾಡಿ ಅದ್ರ ಬಗ್ಗೆ. ರಾಘವ್, ಬಾಬಾ ಮುಗಿತ ಸ್ಕೂಲು? ಹೇ, ನಿನ್ ಮನೆಗ್ ಹೋಗಿಲ್ವಾ? ಇಲ್ಲ ಅಮ್ಮ, ಆಟೋದಲ್ಲಿ ಇಲ್ಲೇ ಬಂದು ಇಳ್ಕೊಂಡೆ. ಆಮೇಲೆ ಮನೆಗೆ ಹೋಗ್ತೀನಿ. ಸರಿ ಆಯ್ತು, ಹೋಗಿ ಫ್ರೆಶ್ ಅಪ್ ಆಗಿ ಹೋಗು. ಆಯ್ತಮ್ಮ. ಶಂಕ್ರು, ಅಮರೆ, ವಿಕಾಸ್ನ ಮೀಟ್ ಮಾಡ್ತೀಯಾ? ಅದು ಅಮರೆ ಭೇಟಿ ಮಾಡ್ತೀನಿ. ಅದೇನಂದ್ರೆ ವಿಕಾಸ್ ಎಲ್ಲಿದ್ದಾನೋ ಅಲ್ಲಿಗೆ ಹೋಗಿ ನಾನು ಭೇಟಿ ಆಗ್ಬೇಕಲ್ಲ. ಹೋಗೋಣ ಅನ್ನೋಷ್ಟೊಳಗೆ ನನಗೆ ಯಾವುದೋ ಫೋನ್ ಬಂತು. ನೀವೇ ನೋಡ್ತಾ ಇದ್ದೀರಲ್ಲ, ಬೆಳಗ್ಗೆಯಿಂದ ನನಗೆ ಸಿಕ್ಕಾಪಟ್ಟೆ ಕೆಲಸ ಇದೆ. ನಾನು ಆದಷ್ಟು ಬೇಗ ಅವನ್ನ ಭೇಟಿಯಾಗಿ ಬರ್ತೀನಿ. ಸರಿ, ಆದಷ್ಟು ಬೇಗ ಅವನ್ನ ಮೀಟ್ ಮಾಡು. ನನಗ್ ವಿಷಯ ಏನು ಅಂತ ಗೊತ್ತಾಗ್ಬೇಕು. ನನಗೂ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟ ಹೋಗ್ಬಿಟ್ಟಿದೆ. ಆದಷ್ಟು ಬೇಗ ನಾನು ಭೇಟಿ ಆಗ್ತೀನಿ. ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ, ಆಯ್ತಾ? ಹಲೋ. ನೀನ್ ಮಾಡಿರೋ ಕೆಟ್ಟ ಕೆಲ್ಸ ನನಗ್ ಗೊತ್ತು. ನೀನು ವಿಕಾಸ್ ಇಬ್ರು ಸೇರ್ಕೊಂಡು ಏನೇನ್ ಕೆಲ್ಸ ಮಾಡಿದೀರಾ ಎಲ್ಲ ವಿಷಯನೂ ನಂಗೆ ಗೊತ್ತಿದೆ. ಮರ್ಯಾದೆಯಿಂದ ನನ್ ಕರೆಯೋ ಜಾಗಕ್ಕೆ ನನ್ನನ್ ಬಂದ್ ಮೀಟ್ ಮಾಡು. ತುಂಬಾ ವಿಷಯ ಇದೆ ಮಾತಾಡಕ್ಕೆ. ಯಾರು ಮಾತಾಡ್ತಾ ಇರೋದು? ಬಂದ್ ಮೀಟ್ ಮಾಡು, ನನ್ ಯಾರು ಅಂತ ಗೊತ್ತಾಗುತ್ತೆ. ಶಂಕ್ರು, ಆ ಮನೆಯಲ್ಲಿ ಅವಳಿಗೋಸ್ಕರ ಕೆಲಸ ಮಾಡ್ತಾನಾ? ಆ ಮನೆಯಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಾಗ್ಬೇಕು ಅಂದ್ರೆ ಇವನನ್ನ ಆಯುಧವಾಗಿ ಉಪಯೋಗಿಸ್ಕೋಬೇಕು. ಯಾರ್ ಫೋನು? ಯಾಕೆ ಇಷ್ಟೊಂದು ಟೆನ್ಷನ್ ಅದು ಯಾರಿಲ್ಲ ಮೊರೆ. ಊರಲ್ಲಿ ಫ್ರೆಂಡು ಹುಷಾರಿಲ್ಲ ಅಂತ ನಾನು ಬೇಗ ಬಂದ್ಬಿಡ್ತೀನಿ. ಏ ಶಂಕ್ರು, ಬರ್ತೀನಿ ಮೊರೆ.
ಓ ಅಕ್ಕ, ಅದು ವೀರಣ್ಣವರು. ನಮಸ್ಕಾರ ಬುದ್ಧಿ. ಓ ಭದ್ರಪ್ಪ ಅವ್ರೆ, ಈಗ ತಾನೇ ನಿಮ್ ರಿಪೋರ್ಟ್ ನೋಡ್ತಾ ಇದ್ದೆ. ಏನೂ ತೊಂದ್ರೆ ಇಲ್ಲ, ಧೈರ್ಯವಾಗಿ. ಪ್ರಾಣಕ್ಕೇನು ಅಪಾಯ ಇಲ್ಲ ತಾನೆ? ನಾನು ಹೇಳದ್ನಲ್ಲ, ನನ್ನ ನಂಬಿ. ಹಾ, ನಂಬಿ ಕೊಡ್ತಾರ ಕೈಗೆ ದೊಡ್ಡ ಚೊಂಬು. ಅಯ್ಯೋ ರೇ, ಸ್ವಲ್ಪ ಸುಮ್ನೆ ರೀ. ಇದೇನ್ ಡಾಕ್ಟ್ರಿ ಇದು? ಹಾಗೆಲ್ಲ ಏನೂ ಇಲ್ಲ, ವೀರಣ್ಣವರು ನಂಗೆ ತುಂಬಾ ಪರಿಚಯ ಇರೋರು, ಸುಮ್ನೆ ತಮಾಷೆ ಮಾಡ್ತಾ ಇದಾರೆ. ಆಯ್ತು, ಬೇಡ ಸ್ವಾಮಿ, ಇರೋದೊಂದು ಬಡ ಜೀವ ಸ್ವಾಮಿ. ದೇವ್ರ ಹೆಂಗೋ ಕಾಪಾಡ್ತಾನೆ ಬಿಡಿ ಸ್ವಾಮಿ. ಬರ್ತೀನಿ ಸ್ವಾಮಿ. ಅಯ್ಯೋ ವೀರಣ್ಣವ್ರೆ, ಏನಿದೆ ಅಲ್ಲ? ಏನ್ ವೀರಣ್ಣವ್ರೆ, ಏನೇ ಮಾತ್ಕೊಟ್ಟೆ ನೀನು? ಅದ್ರ ಪ್ರಕಾರ ನಡ್ಕೊಂಡೇನೆಯಾ? ನಿಮ್ಮಿಬ್ರಿಗೂ ಇರೋ ಸಮಸ್ಯೆ ಇದು. ಹೌದು, ಇದಕ್ಕೆ ನಾನೇ ಒಂದು ಪರಿಹಾರ ಹೇಳ. ಪರಿಹಾರ ಹೇಳ್ತೀರಾ? ಹೇಳಿ ಡಾಕ್ಟ್ರೆ. ನಿಮ್ಮ ಅಭ್ಯಂತರ ಇಲ್ಲ ಅಂದ್ರೆ ನಿಮ್ ತಂಗಿ ನಾನು ಮಾಡ್ತೀನಿ. ನಾವಿಬ್ರು ಮದ್ವೆ ಆಗ್ತಿಲ್ಲ, ನನಗಿಷ್ಟ ಇಲ್ಲ ಅನ್ನೋ ವಿಷಯ ಸದ್ಯಕ್ಕೆ ನಮ್ಮ ಅಣ್ಣಂಗೆ ಗೊತ್ತಾಗದ್ ಬೇಡ. ಅಣ್ಣಂಗೆ ಆಪರೇಷನ್ ಆಗಿ ಪೂರ್ತಿ ಗುಣ ಆದ್ಮೇಲೆ ಅವಾಗ ಬೇಕಾದ್ರೆ ಹೇಳೋಣ. ನಿನ್ನೆ ಕೇಳ್ತಾ ಇರೋದು ನಡ್ಕೊಂಡ್ಯಾ? ಹಾಗಲ್ಲ ವೀರಣ್ಣವ್ರೆ, ಸಮಯ ಬಂದಾಗ ನಾನೇ ಹೇಳ್ತೀನಿ. ಬಾಸುಮ, ಓ ಏನೋ ಹೇಳ್ತಾನಂತೆ, ಹೇಳಿದ್ Sorry. ಮಾತೆ ನಡ್ಸಕ್ಕಾಗಲ್ಲ, ಇವನೊಬ್ಬ ಡಾಕ್ಟ್ರು. Yeah. Sure, let's see. Okay. Thank you. ಅಚ್ಚಮ್ಮ, ಹಾ, I'll call you later. ಕ್ಷಮ್ಸಮ್ಮ, ಫೋನಲ್ಲೇನೋ ಮಾತಾಡ್ತಿದ್ರಿ ಅನ್ಸುತ್ತೆ. ಪರವಾಗಿಲ್ಲ, ಹೇಳಿ ರತ್ನಮ್ಮ. ಅದೇನಿಲ್ಲ, ನಮ್ ಸುಶಾಂತಪ್ಪನ ಆಫೀಸ್ಗೆ ನೀವ್ ಯಜಮಾನಿಯಾಗಿ ಹೋಗ್ತಿದ್ದೀರಂತ, ಹೌದಾ? ಯಜಮಾನಿ ಏನಲ್ಲ, ಪಾರ್ಟ್ನರ್ ಅಷ್ಟೇ. ಡೈರೆಕ್ಟ್ರು, ಪಾರ್ಟ್ನರು ಅದೇನೋ ಒಂದ್ ಹೇಳ್ತಾ ಇದ್ರು ಕಣಮ್ಮ. ನಂಗೇನು ಅರ್ಥ ಆಗ್ಲಿಲ್ಲ, ನಾನ್ ಜಾಸ್ತಿ ಬೇರೆ ಓದಿಲ್ವಲ್ಲ. ಸರಿ, ವಿಷಯ ಮುಂದಕ್ಕೆ ಹೇಳಿ, ಏನು ಅಂತ. ಅದೇನೋ ಸುಶಾಂತಪ್ಪ ಸಿದ್ದಣ್ಣನ್ನು ನಿಮ್ಮನ್ನು ಒಂದೇ ಕಡೆ ಸೇರಿಸ್ತಾರಂತೆ, ಹೌದಾ? ಹೌದು, ಇದೆಲ್ಲ ನಿಮ್ಗೆ ಗೊತ್ತು? ಓ, ಮನೆಯಲ್ಲಿ ಮಾತಾಡ್ತಿದ್ರು ಕಣಮ್ಮ. ಅಚ್ಚಮ್ಮ, ಒಂದ್ ವಿಷಯ ಹೇಳ. ಸಾದ್ದಮ್ಮ ನನ್ಗೆ ತುಂಬಾ ವಿಷಯ ಹೇಳಿದ್ದಾರೆ. ನಿಮ್ಗೆ ಇನ್ನೊಂದ್ ವಿಷಯ ಗೊತ್ತಾ? ಸುಶಾಂತಪ್ಪ ನಿಮ್ಮನ್ನ ಆಫೀಸಿಗೆ ಕರ್ಸ್ಕೊಳ್ಳೋ ವಿಷಯ ಆ ಮಂತ್ರ ಇದ್ದಾಳಲ್ಲ, ಅವಳಿಗಿನ್ನೂ ಹೇಳೇ ಇಲ್ವಂತೆ. ಏನ್ ಹೇಳ್ತಿದ್ದೀರಾ ನೀವು? ಮಂತ್ರಗೆ ಈ ವಿಷಯ ಗೊತ್ತಿಲ್ಲದೆ ಇರತ್ತಾ? ಅವರು ಆಫೀಸಿಗೆ ಹೋಗೋದು ಬರೋದು ಮಾಡ್ತಾನೆ ಇರ್ತಾರಲ್ವಾ? ಗೊತ್ತಿಲ್ದೇ ಇರುತ್ತಾ? ಗೊತ್ತಾಗತ್ತೆ. ಆದ್ರೆ ಈಗ ಸದ್ಯಕ್ಕಂತೂ ನಾವಾಗಿ ಈ ವಿಷಯನ ಮಂತ್ರಂಗ್ ಹೇಳೋದ್ ಬೇಡ ಅಂತ ಸುಶಾಂತಪ್ಪ ಸಿದ್ದಣ್ಣ ಹತ್ರ ಹೇಳ್ತಾ ಇದ್ರಂತೆ. ಈ ವಿಷಯ ಸಿದ್ದಣ್ಣ ಸಾದ್ದಮ್ಮವ್ರ ಹತ್ರ ಹೇಳವ್ರೆ. ಸಾದ್ದಮ್ಮ ಬಂದು ನನ್ಗೆ ಹೇಳಿದ್ರು. ಇದ್ರಲ್ಲಿ ಮುಚ್ಚಿಡೋದ್ ಏನಿದೆ? ಯಾವತ್ತಿದ್ರೂ ಗೊತ್ತಾಗ್ಲೇಬೇಕಲ್ವ ರತಮ್ಮ? ಯಾಕೆ ಮುಚ್ಚಿಡ್ತಿದ್ದಾರೆ? ಏನಿಲ್ಲ ಕಣಮ್ಮ, ವಿಷಯ ಮೊದ್ಲೇ ಗೊತ್ತಾದ್ರೆ ಮಂತ್ರ ಏನಾದ್ರೂ ಕಿತಾಪತಿ ಮಾಡ್ತಾಳೆ, ಗಲ್ಲಾಟೆ ಗದ್ಲ ಎಬ್ಬಿಸ್ತಾಳೆ ಅಂತ ಸುಶಾಂತಪ್ಪ ಭಯ ಬೀಳ್ತಿದ್ದಾರೆ. ಏನ್ ಹೇಳ್ತಾ ಇದ್ದೀರಾ ರತ್ನಮ್ಮ ಅವ್ರೆ? ಕಂಪನಿನೇ ಅವ್ರದಲ್ವಾ? ಅವ್ರ್ಯಾಕ್ ಭಯ ಬೀಳ್ತಾರೆ? ಕಂಪ್ನಿನೂ ಅವ್ರದೇ, ಯಜಮಾನ್ರು ಅವರೇ. ಆದ್ರೆ ಮಂತ್ರಮ್ಮಂಗೆ ಅವ್ರು ತುಂಬಾ ಭಯ ಪಡ್ತಾರೆ ಕಣಮ್ಮ. ಅದು ಬೇರೆ ಮದ್ವೆ ಬೇರೆ ಆಗ್ಬಿಟ್ರಲ್ಲ, ಅವಳು ಎಲ್ಲಿ ಯಾವ ದಿಕ್ಕಿಗೆ ಎಳಿತಾಳೋ ಆ ದಿಕ್ಕಿಗೆ ಅವ್ರು ಹೋಗ್ತಾನೆ ಇರ್ಬೇಕು. ನೀನೇನೇ ಹೇಳಮ್ಮ, ಗಂಡಸ್ರು ಯಾವಾಗ್ಲೂ ಹೆಂಡ್ತಿನ ತನ್ನ ಅದ್ದು ಬಸ್ತಲ್ಲಿ ಇಟ್ಕೋಬೇಕು. ಪ್ರೀತಿಯಿಂದಾಗ್ಲಿ ಕೋಪದಿಂದಾಗ್ಲಿ ತುಂಬಾ ತಲೆ ಮೇಲೆ ಹೊತ್ಕೊಂಡು ತಿರುಗಬಾರ್ದು. ಹೆಂಡ್ತಿ ಹೆಂಗಿರ್ಬೇಕು ಅಂದ್ರೆ ಕೂತ್ಕೊಂಡು ನಿಂತ್ಕೋಬೇಕು, ಹಂಗಿರ್ಬೇಕು. ಸುಶಾಂತಪ್ಪ ಅದ್ಯಾಕಷ್ಟು ಭಯ ಬಿದ್ದು ಸಾಯ್ತಿದಾರೋ ನನಗಂತೂ ಅರ್ಥ ಆಗ್ತಿಲ್ಲ.